ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣದ ಆರೋಪಿ ಚಿನ್ನಯ್ಯ ಹೇಳಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಸೌಜನ್ಯ ತಾಯಿ ಒಂದು ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣದಲ್ಲಿ ಆರೋಪಿತನಾಗಿ ಗುರುತಿಸಿಕೊಂಡಿರುವಂತಹ ಉದಯ್ ಕುಮಾರ್ ಜೈನ್ ರವರು ವಿಚಾರಣೆಯನ್ನು ಎದುರಿಸಿ ಬಂದಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ನಿನ್ನೆ ನೀವು ಬಹಳಷ್ಟು ಗಂಟೆಗಳ ಕಾಲ, ಸುಮಾರು ಒಂದು 5 ಗಂಟೆಗಳ ಕಾಲ SIT ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ರಿ. ಏನೆಲ್ಲ ಕೇಳಿದ್ರು ವಿಶೇಷವಾಗಿ? ಅಂದರೆ ಹೆಚ್ಚಿಗೆ ಅಂದರೆ ನಾನು ಅಲ್ಲಿ ನಂದು ಮೊನ್ನೆ ಮುಂಚಿನ ದಿನ ನನಗೆ ಇದು ಬರಲಿಕ್ಕೆ ಕೇಳಿದರು, ತರಬೇಕಂತ ಕಾರ್ಡ್, ಆಧಾರ್ ಕಾರ್ಡ್. ಅದನ್ನು ನಾನು ಮತ್ತು ಅದು ನನಗೆ ಸ್ವಲ್ಪ ಲೇಟ್ ಆಯಿತು. ನನ್ನ ಫೋನಲ್ಲಿ ಅದು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ಫೋನ್ ಮಾಡಿ ಕೇಳಿದೆ. ಮತ್ತು ನಾವು ಹೋಗೋ ಮುಂಚೆ ಅಲ್ಲಿ ಇದ್ದರು, ಇನ್ನೂ ಇಬ್ಬರು ಜನ ಇದ್ದರು. ಖಾಲಿ ನನ್ನೇ ಕರೆದಲ್ಲ, ನಿನ್ನೆ 1-2-3-4 ಜನ ಅಲ್ಲಿ ಇದ್ದರು, ಒಳಗಡೆ ಇದ್ದರು, ಜನ ಇದ್ದರು ಮಾತಾಡಲಿಕ್ಕೆ. ಏನೆಲ್ಲ ವಿಚಾರವನ್ನ ಕೇಳಿದ್ದಾರೆ? ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ವಿಚಾರಗಳನ್ನು ಕೇಳಿದ್ದಾರೆ ಅಥವಾ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಕೇಳಿದ್ದಾರೆ? ಇಲ್ಲ, ನನಗೆ ಅದು ಎರಡರ ಬಗ್ಗೆ ನನಗೆ ಚಿನ್ನಯ್ಯನ ಬಗ್ಗೆ ಆಗಲಿ ಸೌಜನ್ಯ ಬಗ್ಗೆ ನನಗೆ ಕೇಳಿಲ್ಲ. ಅಲ್ಲಿ ಕೇಳಿದ್ದೇನೆಂದರೆ ನಂದು ಕಾರ್ಡ್, ಆಧಾರ್ ಕಾರ್ಡ್ದು ಇದು ತೆಗೆದ್ರು, ಅಲ್ಲಿ ನೋಡಿದರು. ಮತ್ತು ನಂದು ನೀವು ಎಲ್ಲಿ ಹುಟ್ಟಿದ್ದು, ನೀವು ಅಂದರೆ ನನ್ನ ಎಲ್ಲಿ ಶಾಲೆ ಹೋಗಿದ್ದು, ಎಷ್ಟನೇವರೆಗೆ ಓದಿದ್ದೀರಿ, ನಿಮ್ಮದು ಯಾವುದು ಉದ್ಯೋಗ, ನಿಮ್ಮದು ಮತ್ತು ಏನು ಸಾಮಾಜಿಕ ಕೆಲಸ ಎಲ್ಲ ಏನು ಮಾಡ್ತೀರಿ, ಮತ್ತು ಯಾರೊಟ್ಟಿಗೆ ನೀವು ಸಂಘಟನೆ ಒಟ್ಟಿಗೆ ಇದ್ದೀರಿ, ಅದೆಲ್ಲ ಕೇಳಿದರು. ಮತ್ತು ಕೊನೆಗೆ ಒಂದು ಇದು ಕೇಳಿದರು, ಇಲ್ಲಿ ಎಲ್ಲಾದರೂ ಲೋಕಲ್ ಎಲ್ಲ ತುಂಬ ಎಲ್ಲ ಹೆಣಗಾಲ ಬಗ್ಗೆ ಏನಾದರೂ ನೋಡಿದ್ದೀರಾ, ನಿಮಗೆ ಗೊತ್ತುಂಟಾ, ಏನಾಗುತ್ತಾ ಎಲ್ಲ ಯಾರಾದರೂ ಗೊತ್ತು ಸತ್ತ ಬಗ್ಗೆ ಎಲ್ಲ ಉಂಟು ಕೇಳಿದರು. ನನಗೆ ಅದು ಹೇಳಿದೆ, ಅದಕ್ಕೆ ಅದು ನನಗೆ ಗೊತ್ತಿಲ್ಲ ಹೇಳಿದೆ. ಇಷ್ಟು ಗಂಟೆಗಳ ಕಾಲ ಕೇವಲ ಇಷ್ಟನ್ನು ಮಾತ್ರ ಕೇಳಿರುವಂತ, ಸುಮಾರು ಒಂದು 5 ಗಂಟೆ ಕಾಲ ನೀವು ಹೊರಗೆ ಬಂದಿಲ್ಲ. ನಾನು ಹೊರಗೆ ಅಂದರೆ ನಾನು ಅಲ್ಲಿ ಏನು ಅಲ್ಲಿ ಹೊರಗಡೆ ಕೂತಿ ಫ್ರೀ ಇದ್ದೆ, ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಊಟ ಮಾಡಿದೆ. ಮತ್ತು ಅಲ್ಲಿ ನಾನು ಹೋಗೋ ಮುಂಚೆ 2-3 ಜನ ಇದ್ದರು, ಎಲ್ಲ ಬೇರೆಯವರೆಲ್ಲ ಇದ್ದರು. ಮತ್ತು ಹಾಗಾಗಿ ಅವರನ್ನು ವಿಚಾರಣೆ ಮಾಡ್ತಾಯಿದ್ರು. ಮತ್ತು ಇದೆಲ್ಲ ವಿಡಿಯೋ ರೆಕಾರ್ಡ್ ಅದೆಲ್ಲ ಏನು ಮಾಡೋದು ಅವ್ರ ಪೊಸಿಷನ್ ಎಲ್ಲ ಮಾಡ್ತಾಯಿದ್ರು. ಆರಂಭದಲ್ಲಿ ನಿಮ್ಮ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಹೆಸರು ಕೇಳಿ ಬಂದಿತ್ತು, ಅದರಲ್ಲಿ ನೀವು ವಿಚಾರಣೆಯನ್ನು ಎದುರಿಸಿದ್ರಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಕ್ವಶನ್ ಕೇಳಿದ್ರಾ? ಇಲ್ಲ, ಅದು ಯಾಕಂದರೆ ನೋಡಿ, ನಂಗೂ ಸ್ವಲ್ಪ ಮೊದಲು ಗೊಂದಲ ಅದೇ ಇತ್ತು. ಯಾಕಂದರೆ ಈ ಸೌಜನ್ಯ ವಿಷಯಗೇನೆ ಕರೆದಿರ್ಬೋದಾ ಅಂತಂದರೆ ನನಗೆ ಮಾಹಿತಿ ಇತ್ತು. ಇವರೆಲ್ಲ ಗೌರ್ಮೆಂಟ್ ಸರ್ಕಾರ ಹೇಳಿದರು ಅದನ್ನು ಬಿಟ್ಟು ತನಿಖೆ ಅಂತ. ಆದರೂ ಇವರೆಲ್ಲ ಕಂಪ್ಲೇಂಟ್ ಕೊಟ್ಟದ ಅದರ ಆಧಾರದ ಮೇಲೆ ಏನಾದರೂ ಇರ್ಬೋದಾ ಅಂತ ನಾನು ಎನಿಸಿದೆ. ಮತ್ತೆ ಅಲ್ಲಿ ಹೋದ ಮೇಲೆ ಅದರ ಬಗ್ಗೆ ಏನು ಕೇಳಲಿಲ್ಲ ಅದರ ಬಗ್ಗೆ. ಹಾಗಾದ್ರೆ ಈ ಚಿನ್ನಯ್ಯ ಪ್ರಕರಣದ ಬಗ್ಗೆ ಏನಾದರೂ, ಚಿನ್ನಯ್ಯ ಹೇಳಿರುವಂಥ ವಿಚಾರದ ಬಗ್ಗೆ ಏನಾದರೂ ವಿಚಾರಣೆ ಮಾಡಿಲ್ಲ? ಇಲ್ಲ, ಅದೇ ಚಿನ್ನಯ್ಯನ ಬಗ್ಗೆನೂ ಏನು ವಿಷಯ ಬಂದಿಲ್ಲ, ಏನು ಕೇಳಲಿಲ್ಲ. ನನಗೆ ಕೇಳಿದಂದರೆ ನೀವು ಅಲ್ಲಿ ಆಟೋದಲ್ಲಿ ಅಂದರೆ ಮುಖ್ಯವಾಗಿ ಕೇಳಿದ್ದು ನನ್ನ ಜೀವನ ಬಗ್ಗೆ, ನಾನು ಎಲ್ಲೆಲ್ಲಿ ಶಾಲೆ ಹೋಗಿದ್ದು, ಎಷ್ಟು ಉದ್ಯೋಗ ಮಾಡೋದು, ಅದೆಲ್ಲ ಕೇಳಿದರು ಅಷ್ಟೇ. ಶವ ಹೂತಿಟ್ಟುವಂತ ಪ್ರಕರಣ ಈಗ ಇರುವಂತ ಕಾರಣಕ್ಕಾಗಿ ಅದರ ಬಗ್ಗೆ ಏನಾದರೂ ಕೇಳಿದರೆ, ನೀವೆಲ್ಲಾದ್ರೂ ನೋಡಿದ್ದೀರಾ, ನಿಮ್ಮ ಮುಂದೆ ಏನಾದರೂ? ಅದೇ ಅದೊಂದು ಪಾಯಿಂಟ್ ಕೇಳಿದ್ದಾರೆ. ಯಾಕಂದ್ರೆ ಅದೊಂದು ಪಾಯಿಂಟ್ ಕೇಳಿದ್ದಾರೆ, ನೀವು ಅಲ್ಲಿ ಇರುವಾಗ ಶವದ ಬಗ್ಗೆ ನಿಮಗೆ ಅದು ಮಾಹಿತಿ ಗೊತ್ತುಂಟಾ, ನೀವೆಲ್ಲಾದ್ರೂ ಶವ ನೋಡಿದ್ದೀರಾ, ಅದೆಲ್ಲ ಕೇಳಿದ್ದಾರೆ. ಅಂದ್ರೆ ಅದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಚಿನ್ನಯ್ಯ ಹೇಳಿ ಕೊನೆ ಪಾಯಿಂಟ್ ಅದು ಇರಬೇಕು. ಶವ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ. ಏನಾದರೂ ಚಿನ್ನಯ್ಯ ನಿಮ್ಮ ಹೆಸರು ಹೇಳಿರುವ ಸಾಧ್ಯತೆ ಇದೆಯಾ? ಅದು ನನಗೆ ಗೊತ್ತಿಲ್ಲ, ಎಂತ ಅಂತ ಗೊತ್ತಿಲ್ಲ. ಅಲ್ಲ, ಅದರ ಬಗ್ಗೆ ಏನಾದರೂ ವಿಚಾರಣೆ ಮಾಡಿದ್ದಾರೆ ನಿಮಗೆ? ಇಲ್ಲ, ಅದರ ಬಗ್ಗೆ ನಂಗೆ ಏನು ಕೇಳಲಿಲ್ಲ. ಸೌಜನ್ಯ ಚಿನ್ನ ಹೇಳಿದ ಬಗ್ಗೆ ಆಗಲಿ ಸೌಜನ್ಯ ಬಗ್ಗೆ ನನಗೆ ಅದರ ಬಗ್ಗೆ ಏನು ಕೇಳಲಿಲ್ಲ, ಪ್ರಶ್ನೆ ಕೇಳಲಿಲ್ಲ. ನಿಮ್ಮ ಜೊತೆ ಆರೋಪಿತರಾಗಿರುವಂಥ ಇನ್ನಿಬ್ಬರು ಇದ್ರು, ಮಲ್ಲಿಕ್ ಜೈನ್ ಮತ್ತೆ ಧೀರಜ್ ಕೆಲ್ಲ, ಅವರ ಬಗ್ಗೆ ಏನಾದರೂ, ಅವರನ್ನು ಕರೆದಿರುವಂಥದ್ದು, ಅವರ ಬಗ್ಗೆ ಏನಾದರೂ ಕೇಳಿದ್ರೆ? ಇಲ್ಲ, ಅವ್ರ ಬಗ್ಗೆ ಏನು ಮಾತಾಡಲಿಲ್ಲ, ಅವ್ರ ಬಗ್ಗೆ ಏನು ಕೇಳಲಿಲ್ಲ. ಖಾಲಿ ನನ್ನ ಬಗ್ಗೆ ಮಾತ್ರ ಕೇಳಿದ್ದು. ಮುಂದೆ ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಏನಾದರೂ ಹೇಳಿದ್ದಾರೆ ನಿಮಗೆ? ಇಲ್ಲ, ನನಗೆ ಮುಂಚೆ ಬರಲಿಕ್ಕೆ ಹೇಳಿಲ್ಲ. ಇದು ಉದಯ್ ಕುಮಾರ್ ಜೈನ್ ಅವರ ಮಾತು. ಕ್ಯಾಮ್ರಾಮನ್ ಚೇತನ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ.